पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम्। ನಮಸ್ಕಾರ. ಕಾಸ್ಮಿಕ್ ಸೊಸೈಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಎಲ್ಲರಿಗೂ ಒಂದು ಶುಭ ದಿನ. ಇವತ್ತು ಮೊದಲನೇ ಅಧ್ಯಾಯ, ಮೊದಲನೇ ಶ್ಲೋಕ. ಅರ್ಜುನ ವಿಷಾದಯೋಗ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾ ಪಾಂಡವಶ್ಚೈವ ಕಿಮಕುರ್ವತು ಸಂಜಯ. ಧೃತರಾಷ್ಟ್ರ ಕೇಳ್ತಾನೆ ಸಂಜಯನಿಗೆ. ಧೃತರಾಷ್ಟ್ರ ಅಂದರೆ ಯಾರು? ಧೃತ ಅಂದರೆ ಹೋಲ್ಡಿಂಗ್, ಹಿಡಿಯುವುದು. ರಾಷ್ಟ್ರ ಅಂದರೆ ಸ್ಟ್ರಕ್ಚರ್, ಅಂದರೆ ಈ ಶರೀರ. ಈ ಶರೀರವನ್ನು ಹಿಡಿಯೋನು ಯಾರು? ಮನಸ್ಸು, ಮೈಂಡ್. ಸೊ ಮನಸ್ಸು ಶರೀರವನ್ನು ನಿಯಂತ್ರಣ ಮಾಡಬೇಕು, ಕಂಟ್ರೋಲ್ ಮಾಡಬೇಕು, ಒಳ್ಳೆ ಮನೋಭಾವ ಇರಬೇಕು. ಸಂಜಯ ಅಂದರೆ ಯಾರು? ಧೃತರಾಷ್ಟ್ರ ಸಂಜಯನ್ ಕೇಳ್ತಾನೆ. ಸಂಜಯ ಅಂದರೆ ವಿವೇಕ, ಕನ್ಸೈನ್ಸ್. ಸೊ ಈ ಶರೀರ ಇರೋ ಅಧಿಪತಿ ಮನಸ್ಸು ವಿವೇಕವನ್ನು ಕೇಳುತ್ತೆ. ಏನಂತ ಕೇಳುತ್ತೆ? ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ. ಈ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಸಮವೇತ, ಜೊತೆಗೆ ಬಂದಿದ್ದಾರೆ, ಒಟ್ಟುಗೂಡಿದ್ದಾರೆ. ಯುತ್ಸವ ಮಾಮಕ ಪಾಂಡವಶ್ಚೈವ. ಪಾಂಡು ಪಾರ್ಟಿ ಮತ್ತು ಕೌರವ ಪಾರ್ಟಿ, ಪಾಂಡವರು ಮತ್ತು ಕೌರವರು ಒಟ್ಟಿಗೆ ಬಂದಿದ್ದಾರೆ, ಜೊತೆಗಿಲ್ಲ, ಅಪೋಸಿಟ್ ಫೋರ್ಸಸಲ್ಲಿದ್ದಾರೆ. ಪಾಂಡು ಅಂದರೆ ಧರ್ಮ, ಕೌರವ ಕಡೆ ಇರುವಂಥದ್ದು ಅಧರ್ಮ, ಅದು ನಮ್ಗೆ ಗೊತ್ತಿದೆ. ಸೊ ಧರ್ಮ ಮತ್ತು ಅಧರ್ಮ ಯಾವಾಗಲೂ ಸಹ ಇದು ಸತತವಾಗಿ ಫೈಟ್ ನಡೀತಾನೆ ಇರುತ್ತೆ. ಅದು ಒಂದು ಕಾಲಕ್ಕೆ ನಡೆದು ನಿಂತೋಗುವಂಥದ್ದು ಅಲ್ಲ. ಯಾಕೆಂದರೆ ಎರಡೂ ಬೆಲಿಗೆರೆಂಟ್ ಫೋರ್ಸಸ್, ಬೇರೆ ಬೇರೆ ಡೈರೆಕ್ಷನ್ಸು, ಬೇರೆ ಬೇರೆ ಅಪ್ರೋಚು, ಬೇರೆ ಬೇರೆ ಭಾವನೆಗಳು, ಬೇರೆ ಬೇರೆ ಉದ್ದೇಶಗಳು, ಬೇರೆ ಬೇರೆ ಅವ್ರದ್ದು ಗೋಲ್ಸೇ ಬೇರೆ. ಹಾಗಾಗಿ ಅದು ಒಟ್ಟಿಗೆ ಬರೋದಕ್ಕೆ ಆಗಲ್ಲ, ಸಮಾನಾಂತರವಾದ ರೇಖೆ ಮೇಲೆ ಹೋಗಲ್ಲ. ಇಟ್ ಈಸ್ ನಾಟ್ ಪ್ಯಾರಲಲ್, ಇಟ್ ಈಸ್ ಬೆಲಿಗೆರೆಂಟ್ ಫೋರ್ಸಸ್. ಹೀಗೆ ಸೊ ಈ ಒಂದು ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ನಮ್ಮ ಪಾಂಡು ಮತ್ತು ಕೌರವರು, ಪಾಂಡವ ಪಕ್ಷದವರು, ಕೌರವ ಪಕ್ಷದವರು ಏನು ಮಾಡ್ತಾ ಇದ್ದಾರೆ ಅಂತ ಕೇಳೋದು. ಯಾರು ಕೇಳೋದು? ಧೃತರಾಷ್ಟ್ರ ಕೇಳೋದು. ಯಾರನ್ನ? ಸಂಜಯನ್ನ. ಸೊ ಇಲ್ಲಿ ನಮಗೆ ಏನೋ ಒಂದು ವಿಶೇಷ ಅಂತ ಹೇಳಿದ್ರೆ, ಎರಡು ಫೋರ್ಸಸ್ ಇದೆ. ಇದು ಮಹಾಭಾರತದ ಕಾಲದಲ್ಲಿ ಆಗ್ಬೋದು, ಅದಾದ ಮೇಲೆ ಈ ಕಾಲದಲ್ಲಿ ಆಗ್ಬೋದು, ಈಗ ಆಗ್ಬೋದು, ಮತ್ತು ನಮ್ಮ ಮನಸ್ಸಿನಲ್ಲೂ ಸಹ ಆಗಬಹುದು. ಇದು ಎರಡು ಫೋರ್ಸಸ್ ಇರುತ್ತೆ. ಅದನ್ನು ಅಂದರೆ ಒಂದು ರೈಟು, ಒಂದು ರಾಂಗ್ ಫೋರ್ಸಸ್ಸು ಅಥವಾ ಆ ರೀತಿ ಭಾವನೆಗಳು ಬರುತ್ತೆ. ಅದು ಬಂದಾಗ ನಾವು ಯಾವ ರೀತಿ ನಿರ್ಧಾರ ತಗೋಬೇಕು ಅಂತ ಹೇಳಿದಾಗ, ಅದು ನಮ್ಮ ಕನ್ಸೈನ್ಸ್, ವಿವೇಕ. ಸಂಜಯ ಅಂತ ಹೇಳಿದ್ವಲ್ಲ, ಅವನು ಅಪ್ರೋಚ್ ಮಾಡಬೇಕು. ಅಪ್ಪ ಯಾವುದು ಕರೆಕ್ಟು? ಕನ್ಸೈನ್ಸ್, ನನ್ನ ವಿವೇಕ ಹೇಳುತ್ತೆ, ವಿವೇಕ ಪ್ರಜ್ಞೆ, ಯೋಚನೆ ಮಾಡಬೇಕು. ಯಾವುದು ಸರಿ, ಯಾವುದು ತಪ್ಪು, ಇದು ಮಾಡಿದರೆ ಏನಾಗುತ್ತೆ, ಇದು ಮಾಡಿದ್ರೆ ಏನಾಗುತ್ತೆ ಅನ್ನೋ ದೃಷ್ಟಿಯಿಂದ ತಗೊಂಡು ಒಂದು ಒಳ್ಳೆಯ ನಿರ್ಧಾರ ತಗೊಂಡು, ನಾವು ವಿವೇಕದ ಒಂದು ಗೈಡೆನ್ಸ್ ಮೇಲೆ ನಾವು ನಮ್ಮ ಪ್ರತಿದಿನದ ಕೆಲಸ, ಈ ದಿನದ ಕೆಲಸ ಉತ್ತಮವಾಗಿ ಮಾಡೋಣ. ಮತ್ತು ನಮ್ಮ ಒಂದು ದೃಢವಾದ ಸಂಕಲ್ಪ, ಒಂದು ಸತತವಾದ ಪ್ರಯತ್ನ ಮತ್ತು ತಾಳ್ಮೆ, ಸಹನೆ ಮತ್ತು ಒಳ್ಳೆಯ ಮನೋಭಾವನೆ ಅನ್ನೋ ದೃಷ್ಟಿಯಿಂದ ಈ ದಿನ ಪ್ರಾರಂಭ ಮಾಡೋಣ. ನಮಗೆ ಭಗವದ್ಗೀತೆ ಮೊದಲನೇ ಶ್ಲೋಕದ ಸಾರಾಂಶ ಇಷ್ಟೇ: ಕರ್ತವ್ಯ ನಿರತರಾಗೋಣ ಮತ್ತು ಸತ್ಕಾರ್ಯಗಳನ್ನು ಮಾಡೋಣ. ನಮಸ್ಕಾರ.